ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರಿ ಆಸ್ಪತ್ರೆ ಸೊಸೈಟಿ ನಿಯಮಿತ ಘಟಪ್ರಭಾ 5-9-1306 ಅಮೃತ ಮಹೋತ್ಸವದ ಪರ್ವ 75 ವರ್ಷಗಳ ಸಾರ್ಥಕ ಸೇವೆಯ ಪಯಣ 75x75 ಸರಣಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಅಂಗದಾನ ಜೀವದಾನ ಅರಿವು ಕಾರ್ಯಕ್ರಮ. ಬನ್ನಿ ಸ್ನೇಹಿತರೆ, ಈಗ ಅಂಗದಾನದ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ಮೊದಲಿಗೆ ಅಂಗಾಂಗ ದಾನ ಅಂತಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. ಅಂಗಾಂಗ ದಾನ ಅಂದರೆ ಮರಣಾನಂತರ ಅಥವಾ ಜೀವಂತ ಅವಸ್ಥೆಯಲ್ಲಿ ಇರುವಾಗ ನಮ್ಮ ಶರೀರದ ಉಪಯುಕ್ತ ಅಂಗಗಳನ್ನು ಅಗತ್ಯವಿರುವಂತಹ ರೋಗಿಗಳಿಗೆ ನೀಡುವುದು. ಇದು ಮಾನವೀಯತೆ, ದಯೆ ಮತ್ತು ಸೇವೆಯ ಸಂಕೇತವಾಗಿದೆ. ವೀಕ್ಷಕರೇ, ಅಂಗಾಂಗ ದಾನದಲ್ಲಿ ಒಟ್ಟು 2 ವಿಧಗಳು. ಒಂದು ಜೀವಂತ ಅಂಗದಾನ ಮತ್ತು ಮರಣಾನಂತರದ ಅಂಗದಾನ. ಜೀವಂತ ಅಂಗದಾನದಲ್ಲಿ ಕೇವಲ ಕೆಲವು ಅಂಗಾಂಗಗಳನ್ನು, ಉದಾಹರಣೆಗೆ ಜೀವಂತ ವ್ಯಕ್ತಿಯು ತನ್ನ ಕಿಡ್ನಿ ಅಥವಾ ಲಿವರ್ನ ಒಂದು ಭಾಗವನ್ನು ದಾನ ಮಾಡಬಹುದು. ಮರಣಾನಂತರದ ದಾನದಲ್ಲಿ ಬ್ರೈನ್ ಡೆತ್ ಆದ ನಂತರ ಬಹುತೇಕ ಎಲ್ಲ ಅಂಗಾಂಗಗಳನ್ನು ಕೂಡ ಸಂಗ್ರಹಿಸಲಾಗುತ್ತದೆ. ಈಗ ಬ್ರೈನ್ ಡೆತ್ ಎಂದರೇನು ಅಂತ ತಿಳಿದುಕೊಳ್ಳೋಣ. ಒಬ್ಬ ವ್ಯಕ್ತಿಯ ಮೆದುಳಿನ ಎಲ್ಲ ಕಾರ್ಯಗಳು ಶಾಶ್ವತವಾಗಿ ನಿಂತು ವ್ಯಕ್ತಿ ಉಸಿರಾಡಲು ಅಥವಾ ಪ್ರತಿಕ್ರಿಯಿಸಲು ಸಾಧ್ಯವಾಗದಂತಹ ಸ್ಥಿತಿ ಮತ್ತು ಹೃದಯದ ಕಾರ್ಯ ಯಂತ್ರದ ಸಹಾಯದಿಂದ ಮಾತ್ರ ನಡೀತಾ ಇದ್ರೆ ಆ ಒಂದು ಸ್ಥಿತಿಯನ್ನು ನಾವು ಬ್ರೈನ್ ಡೆತ್ ಅಂತ ಕರಿತೇವೆ. ಈಗ ನಾವು ಯಾವ ಯಾವ ಅಂಗಾಂಗಗಳನ್ನು ದಾನ ಮಾಡಬಹುದು ನೋಡೋಣ ಬನ್ನಿ. ಹೃದಯ, ಕಿಡ್ನಿ, ಲಿವರ್, ಶ್ವಾಸಕೋಶ, ಪ್ಯಾಂಕ್ರಿಯಾಸ್, ಕಣ್ಣು, ಚರ್ಮ, ಅಸ್ಥಿ ಮತ್ತು ಹೃದಯದ ವಾಲ್ಗಳು. ಈಗ ಯಾರು ಈ ಅಂಗದಾನವನ್ನು ಮಾಡಬಹುದು ಅಂತ ನೋಡೋಣ ಬನ್ನಿ. ಆರೋಗ್ಯವಾಗಿರುವ 18 ವರ್ಷಕ್ಕಿಂತ ಮೇಲ್ಪಟ್ಟ ಯಾರಾದರೂ ತಮ್ಮ ಸ್ವ ಇಚ್ಛೆಯಿಂದ ಅಂಗದಾನವನ್ನು ಮಾಡಬಹುದು. ಜೀವಂತ ಹಾಗೂ ಬ್ರೈನ್ ಡೆಡ್ ವ್ಯಕ್ತಿಗಳು ಅಂಗದಾನ ಮಾಡಲು ಅರ್ಹರಾಗಿರ್ತಾರೆ. 18 ವರ್ಷ ಮೇಲ್ಪಟ್ಟ ನಂತರ ವಯಸ್ಸು ಅಥವಾ ಲಿಂಗದ ಮಿತಿ ಇರುವುದಿಲ್ಲ. ಈಗ ಅಂಗದಾನದ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತದೆ ಅಂತ ನೋಡೋಣ ಬನ್ನಿ. ಮೊದಲು ಅಂಗದಾನ ಮಾಡುವಂತಹ ವ್ಯಕ್ತಿ ದೃಢ ನಿರ್ಧಾರವನ್ನು ಮಾಡಬೇಕು. ನಂತರ ಕುಟುಂಬದ ಸದಸ್ಯರಿಗೆ ಈ ವಿಷಯವನ್ನು ತಿಳಿಸಿ ಒಪ್ಪಿಗೆಯನ್ನು ಪಡೆಯಬೇಕು. ಅಧಿಕೃತವಾಗಿ ಅಂಗದಾನದ ಕಾರ್ಡನ್ನು ಪಡಿಬೇಕು. ಅಂಗದಾನದ ಕಾರ್ಡ್ ಪಡೆದಂತಹ ವ್ಯಕ್ತಿಯ ಮರಣದ ನಂತರ ವೈದ್ಯಕೀಯ ತಂಡ ಬಂದು ಅಂಗ ಸಂಗ್ರಹಣೆಯನ್ನು ಮಾಡುತ್ತದೆ. ದಾನವಾಗಿ ಪಡೆದಂತಹ ಅಂಗಗಳನ್ನು ಅಗತ್ಯವಿರುವಂತಹ ರೋಗಿಗಳಿಗೆ ನೀಡಲಾಗುತ್ತದೆ. ಭಾರತದಲ್ಲಿ ಅಂಗದಾನದ ಚಟುವಟಿಕೆಗಳನ್ನು ಮಾಡಲು ಅಧಿಕೃತವಾಗಿ ಅಂಗದಾನಕ್ಕಾಗಿ ನೋಂದಣಿ ಮಾಡಿಕೊಳ್ಳಲು ಹಾಗೂ ಅಂಗದಾನದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ನೋಟೋ ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಜೇಷನ್, ರೋಟೋ ರೀಜನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಜೇಷನ್, ಸೋಟೋ ಸ್ಟೇಟ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಜೇಷನ್ ಈ ರೀತಿಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ವೀಕ್ಷಕರೇ, ಅಂಗದಾನವೆಂದರೆ ಅದು ಕೇವಲ ವೈದ್ಯಕೀಯ ಪ್ರಕ್ರಿಯೆ ಅಲ್ಲ, ಅದು ಜೀವನದ ಪುನರ್ಜನ್ಮ. ನಮ್ಮ ಮರಣದ ನಂತರವೂ ಮತ್ತೊಬ್ಬರ ಬದುಕಿಗೆ ಜೀವ ನೀಡುವ ಪ್ರಯತ್ನ. ಒಬ್ಬ ಅಂಗದಾತ ಅನೇಕ ಜೀವಗಳಿಗೆ ಆಶಾಕಿರಣವಾಗಬಹುದು. ಆದ್ದರಿಂದ ನಾವೆಲ್ಲರೂ ಅಂಗದಾನದ ನಿರ್ಧಾರ ಮಾಡಿ ಜೀವ ಉಳಿಸುವ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸೋಣ. ಅಂಗದಾನ ಜೀವದಾನ, ಜೀವದಾನ ಮಾನವ ಧರ್ಮ.